ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ನೋಡಿ, ಕಾಲಪುರುಷನ 12 ರಾಶಿಗಳಲ್ಲಿ ಅತ್ಯಂತ ಮೇಧಾಶಕ್ತಿ ಉಳ್ಳಂತಹ ಒಂದು ರಾಶಿಗಳು ಅಂದರೆ ನೀವೇ. ಈ 3 ರಾಶಿಗಳು ನೋಡಿ, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ ಅತ್ಯಂತ ಹೆಚ್ಚಿನ ಒಂದು ಮೇಧಾಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರ್ತೀರ. ನೋಡಿ, ಅರ್ಜುನನಂತಹ ಒಂದು ಪರಾಕ್ರಮ, ಚಾಣಾಕ್ಷತೆ ನಿಮ್ಮಲ್ಲಿರುತ್ತೆ. ಆದರೆ ಭಗವಂತ ಎಲ್ರಿಗೂ ಒಂದೊಂದು ವೀಕ್ನೆಸ್ ಕೊಟ್ಟಿರ್ತಾನೆ. ಆ ವೀಕ್ನೆಸ್ ಏನು ಅಂತಂದರೆ, ನೋಡಿ, ಅರ್ಜುನನೂ ಕೂಡ ಹಲವಾರು ಬಾರಿ ಶ್ರೀಕೃಷ್ಣನ ಒಂದು ಮಾತುಗಳನ್ನು ಕೇಳದೆ ಸಮಸ್ಯೆಗಳಿಗೆ ಸಿಲ್ಕಾಕೊಂಡಿರುವಂತಹ ಒಂದು ನಿದರ್ಶನಗಳನ್ನು ನಾವು ಮಹಾಭಾರತ ಪುರಾಣಗಳಲ್ಲಿ ಕೇಳ್ಬೋದಾಗಿರುತ್ತೆ. ಆದ್ದರಿಂದ ನಿಮ್ಮಲ್ಲಿ ಮಾರ್ಗದರ್ಶನದ ಒಂದು ಕೊರತೆ ನಿಮ್ಮನ್ನು ಆವರಿಸುತ್ತೆ. ಆದ್ದರಿಂದ ನಿಮ್ಮ ಪ್ಲ್ಯಾನಿಂಗ್ ಏನಿರುತ್ತೆ, ನಿಮ್ಮ ಅತ್ಯಂತ ನೀವು ಪ್ಲ್ಯಾನ್ ಪ್ರಕಾರ ನಿಮ್ಮ ಒಂದು ಕೆಲಸಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ. ಆದರೆ ಉತ್ತಮವಾದಂಥ ಒಂದು ಮಾರ್ಗದರ್ಶನ ನಿಮಗೆ ತೆಗೆದುಕೊಳ್ಳೋದು ಒಂದು ವಿಚಾರದಲ್ಲಿ ನೀವು ಫೈಲೂರನ್ನು ಮಾಡ್ಕೊಳ್ಳೋವಂಥ ಒಂದು ಸಾಧ್ಯತೆಗಳಿರುತ್ತೆ. ಆದ್ದರಿಂದ ನಿಮ್ಮ ಮನೆಯ ಸದಸ್ಯರು ಅಂದರೆ ತಂದೆ ತಾಯಿ ಆಗ್ಬೋದು, ಅಥವಾ ನೀವು ಯಾರನ್ನು ನಂಬಿರ್ತೀರ ಅಂಥವರ ಒಂದು ಮಾರ್ಗದರ್ಶನವನ್ನು ಕೂಡ ನೀವು ಕೈಗೊಂಡಾಗ ನಿಮ್ಮ ಒಂದು ಜೀವನದಲ್ಲಿ ವಿಶೇಷವಾದಂತಹ ಒಂದು ಸಾಧನೆಗಳನ್ನು ಮಾಡಲಿಕ್ಕೆ ನಿಮಗೆ ಸಹಾಯಕಾರಿಯಾಗುತ್ತೆ. ನಿಮ್ಮ ಬುದ್ಧಿವಂತಿಕೆಯ ಜೊತೆ ದೈವಬಲ ಮತ್ತು ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡಾಗ ಅತ್ಯಂತ ಉನ್ನತ ಸ್ಥಾನಕ್ಕೆ ನೀವು ತಲುಪ್ತೀರಾ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.